3 ಅವರ್ಗೆ 6,500. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ದಿನದ ಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ತಿದ್ದೀವಿ. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ನಾವು ಸೇರಿ. ಸೊ ಇವತ್ತು ಎಲ್ಲರೂ ಸೇರ್ತಿದ್ದೀವಿ. ಅದಕ್ಕೆ ಒಂದು ಚಿಕ್ಕದಾಗಿ ಎಲ್ಲಾದರೂ ಹೋಗಿ ಈಚೆ ಊಟ ಮಾಡಿಕೊಂಡು ಒಂದು ಚಿಕ್ಕದಾಗಿ ಪಾರ್ಟಿ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನಾವು ಯಾವ ಡಾಬಾಗೆ ಹೋಗ್ತಿದ್ದೀವಿ, ಏನೇನು ಆರ್ಡ್ರು ಮಾಡ್ತೀವಿ, ಆಮೇಲೆ ಅಲ್ಲಿ ರೈಟ್ ಹೇಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ. ನೀವು ಯಾರಾದರೂ ಈ ಕಡೆ ಬಂದರೆ ನಿಮಗೆ ಇಷ್ಟ ಆಗುತ್ತೆ, ಈ ಕಡೆ ಡಾಬಾಗೆ ಬರ್ಬೋದು ನೀವು. ಸೊ ಅದಕ್ಕೆ ಫುಲ್ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಡಾಬಾ ಹೇಗಿದೆ, ರೈಟ್ ಏನು, ಫುಡ್ ಚೆನ್ನಾಗಿದೆಯೋ ಇಲ್ಲೋ ಅಂತ. ಸೊ ಫುಲ್ ವೀಡಿಯೋ ನೋಡಿ, ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾವು ಒಂದು 3 ಜನ ನಾವು ಬೆಂಗಳೂರಲ್ಲೇ ಇರೋದು. ಇಬ್ಬರು ಮಾತ್ರ ಬೇರೆ ದಾವಣಗೆರೆ ಒಬ್ಬ ಮತ್ತು ಅರಸೀಕೆರೆ ಒಬ್ಬ ಇರೋದು. ನಾವೆಲ್ಲ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು. ಇವತ್ತೆಲ್ಲರೂ ಒಂದು ದಿನ ಸೇರೋಣ, ತುಂಬ ದಿನ ಆಯಿತು ಸೇರಿ ಅಂತ ಇವತ್ತು ಬರ್ತಿದ್ದಾರೆ ಇಬ್ಬರೂ ಅಲ್ಲಿಂದ. ನಾವು 3 ಜನ ಓದ್ತಿದ್ದೀವಿ ಆಗಲೇ. ಅವರಿಬ್ಬರು ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಹೋಗ್ತಿರೋದು ಹೆಸರುಘಟ್ಟ ಕಡೆ ಡಾಬಾಗೆ. ಹೆಸರುಘಟ್ಟದಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟ್ರಿಗೆ ಒಂದು ಡಾಬಾಗಳು ಸಿಗ್ತದೆ. ಅಷ್ಟೊಂದಿದೆ ಡಾಬಾಗಳು, ಲೆಕ್ಕನೇ ಇಲ್ಲ ಎಷ್ಟಿದೆ ಅಂದರೆ ತುಂಬ ಸಿಕ್ಕಾಪಟ್ಟೆ ಡಾಬಾಗಳಿದ್ದಾವೆ. ನಾವು ಓದ್ತಿರೋದು ಹಳ್ಳಿ ಮನೆ ಡಾಬಾ ಅಂತ, ಅದು ನಿಮಗೆ ತೋರಿಸ್ತೀನಿ. ಸೊ ನೀವು ಯಾರಾದರೂ ಹೆಸರುಘಟ್ಟ ಕಡೆ ಡಾಬಾಗೆ ಏನಾದರೂ ಬಂದಿದ್ದೀರಾ, ಯಾರಾದರೂ ಟೇಸ್ಟ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ ನೋಡೋಣ. ನಿಮ್ಗೆ ಯಾವುದಾದ್ರು ಡಾಬಾ ಇಷ್ಟ ಆಗಿದರೆ ಅದನ್ನು ಕಮೆಂಟ್ ಮಾಡಿ ನೋಡೋಣ, ಯಾವ ಡಾಬಾಗೆ ಹೋಗಿದ್ದೀರಾ ನೀವು ಅಂತ. ನಾವು ಹೋಗ್ತಿರೋ ಡಾಬಾ ಯಾವುದು ಅಂದರೆ ಹಳ್ಳಿ ಮನೆ ಡಾಬಾ ಅಂತ. ನೀವು ತೋರಿಸ್ತಿದ್ದೀನಿ ನೋಡಿ, ಇದೆ ತುಂಬ ಸಖತ್ತಾಗೈತೆ ಈಚೆ ಎಲ್ಲ. ಆಮೇಲೆ ಪ್ರೈಸು ಲಾಸ್ಟಿಗೆ ಹೇಳ್ತೀನಿ. ಇದು ಚೆನ್ನಾಗಿದೆ, ತೋಟದ ಮನೆ ಅನ್ನೋ ರೀತಿಯಲ್ಲಿ. ಒಳಗಡೆ ಬರೀ ಅಡಿಕೆ ತೋಟದಲ್ಲೇ ಮಾಡಿರೋ ಡಾಬಾ ಇದು. ಸಖತ್ತಾಗೈತೆ. ನೋಡ್ತಿದ್ದಂಗೆ ಒಳ್ಳೆ ಫೀಲ್ ಬರುತ್ತೆ, ಆರಾಮಾಗಿ ಒಳ್ಳೆ ಜಾಗ. ಯಾರಾದರೂ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಡಾಬಾ ಇದು. ಯಾರಾದರೂ ಫ್ಯಾಮಿಲಿ ಜೊತೆ ಬಂದರೆ, ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಬಂದರೆ ಚೆನ್ನಾಗಿದೆ ಡಾಬಾ ಇದು. ನೋಡಿ, ನೀವೇ ನೋಡಿ, ಸೂಪರಾಗಿದೆ ಜಾಗ ಮಾತ್ರ. ನಾವು ಆಲ್ಮೋಸ್ಟ್ ಇದೊಂದು ಬರ್ತಾನೆ ಇರ್ತೀವಿ. ಇದು 2ನೇ ಸಲ ಏನೋ ಬರ್ತಿರೋದು ಇಲ್ಲಿಗೆ. ನೋಡಿ, ಫುಲ್ಲು ಟೋಟಲ್ ಏನು ಸೂಪರಾಗಿ ಮಾಡಿದ್ದಾರೆ ಎಲ್ಲ. ಇದು ಡಿಸೈನ್ ಆಗಲಿ ಒಳ್ಳೆ, ಜೊತೆಲೇ ಆ ಮರಗಳ್ನ ಹಾಳು ಮಾಡಿಲ್ಲ ಡಾಬಾಗೋಸ್ಕರ. ಅಡಿಕೆ ಮರಗಳು ಅಲ್ಲೇ ಇದ್ದಾವೆ, ಜೊತೆಗೆ ಅಲ್ಲಿ ಎಲ್ಲೆಲ್ಲಿ ಬೇಕು ಹಟ್ಟುಗಳು ಮಾತ್ರ ಜಾಗಗಳು ಮಾಡ್ಕೊಂಡಿದ್ದಾರೆ. ಹಟ್ಟುಗಳು ಅಷ್ಟೇ, 1-2 ಇಲ್ಲ, ತುಂಬ ಹಟ್ಟುಗಳಿದ್ದಾವೆ. ಆಮೇಲೆ ವಾಶ್ರೂಮ್ಗಳು ಚೆನ್ನಾಗಿದೆ, ಒಳ್ಳೆ ಡಾಬಾ. ಯಾರಾದರೂ ನೀವು ಈ ಕಡೆ ಹೆಸರುಘಟ್ಟ ಕಡೆ ಬಂದರೆ ಹಳ್ಳಿ ಮನೆ ತೋಟ ಚೆನ್ನಾಗೈತೆ, ಬಂದು ಟೇಸ್ಟ್ ಮಾಡಿರಿ. ಆಮೇಲೆ ಯಾರಾದರೂ ಬಂದಿದ್ದೀರಾ ಅಂದರೆ ತೋಟದ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಯಾರಾದರೂ ಬಂದಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ನೋಡಿ, ನಿಮಗೆ ಮೆನು ತೋರಿಸ್ತಿದ್ದೀನಿ, ಮೆನು ನೋಡಿ ನೀವೇ. ತುಂಬ ಐಟಮು ಎಲ್ಲ ಥರ ಐಟಮು ಇದ್ದಾವೆ, ಎಲ್ಲ ಥರ ಸಿಗುತ್ತೆ ಇಲ್ಲಿ. ಪ್ರೈಸು ಅಷ್ಟೇ ಮಾಮೂಲಿ ಎಲ್ಲದರಲ್ಲೂ ಥರನೇ ಇದೆ, ಅಷ್ಟೊಂದು ಓವರ್ ರೈಟ್ ಏನಿಲ್ಲ. ಓಕೆ, ಚೆನ್ನಾಗಿ ಕ್ಲೀನಾಗಿದೆ, ಕರೆಕ್ಟಾಗಿದೆ. ಪ್ಲೇಟು ಆಫು ಫುಲ್ಲು ಥರ. ನಾವು ಆಲ್ಮೋಸ್ಟ್ ಒಂದು 3 ಐಟಮು ಆಫ್ ತೊಗೊಂಡ್ವಿ, ಲಾಲಿಪಾಪ್ ಮಾತ್ರ ಒಂದು ಫುಲ್ ತೊಗೊಂಡಿದ್ದೀವಿ, ಆರ್ಡ್ರ್ ಮಾಡಿದ್ದೀವಿ. ಚೆನ್ನಾಗಿದೆ. ನೀವು ಯಾರಾದರೂ ಬಂದಿದ್ರೆ, ನಿಮ್ಗೆ ಯಾರಿಗಾದ್ರೂ ಇದು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ. ನಾವು ಟ್ರಿಪ್ ಹೋಗಿ ನಾವು ಫ್ರೆಂಡ್ಸ್ ಎಲ್ಲ ಒಂದು 5 ಜನ ಸೇರೋದೇ ಒಂದು ಯಾವಾಗೋ ತುಂಬ ರೇರು. ನಾವು ಒಂದು ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಹೋದಾಗ ಎಲ್ಲ ಜೊತೆ ಸೇರಿದ್ವಿ, ಬಂದಿದ್ವಿ. ಮತ್ತು ನಮ್ಮ ಕೆಲಸ ನಮಗೆ ಅಂತ ಎಲ್ಲ ಜೊತೆಗೆ ಸೇರೋಕ್ಕಾಗಿರಲಿಲ್ಲ. ಸೊ ಇವಾಗ ತುಂಬ ಟೈಮ್ ಮಾಡಿಕೊಂಡು ಎಲ್ಲರೂ ಸಿಗಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ಜೊತೆ ಸೇರಿ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ. ಏನು ಕೆಲಸಕ್ಕೆ ಟೆನ್ಷನ್ ಇಲ್ದಿರ, ಯಾವುದು ಟೆನ್ಷನ್ ಇಲ್ದಿರ, ಏನು ಟೆನ್ಷನ್ ಇಲ್ದಿರ ಫ್ರೆಂಡ್ಸ್ ಜೊತೆ ಒಂದು 2 ಅವರ್ 3 ಅವರ್ ಇದ್ದರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಮತ್ತು ನಾವು ಕೆಲಸ ಮಾಡಬೇಕಾದ್ರೆ, ಏನಾದರೂ ಬಿಸ್ನೆಸ್ ಮಾಡಬೇಕಂದ್ರೂ ಅಷ್ಟೇ, ಒಂದೊಳ್ಳೆ ಚೆನ್ನಾಗಿರುತ್ತೆ. ಈ ಥರ ಒಂದೊಂದು ಚಿಕ್ಕದಾಗಿ ಪಾರ್ಟಿ ಆವಾಗವಾಗ ಮಾಡ್ತಾಯಿದ್ರೆ ಮೈಂಡ್ಸಿಗೂ ಅಷ್ಟೇ, ಮೈಂಡ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಖುಷಿಯಾಗಿರ್ತೀವಿ. ನಿಮ್ಗೆ ಯಾರಿಗಾದ್ರೂ ಈ ಥರ ಅನಿಸಿದ್ಯಾ? ನೀವು ಫ್ರೆಂಡ್ಸ್ ಜೊತೆ ಹೋದಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡಿರ್ತೀರ, ನಿಮಗೆ ಗೊತ್ತಿರ್ತದೆ ಫ್ರೆಂಡ್ಸ್ ಜೊತೆ ಇರೋದು ಎಷ್ಟು, ಅದು ಒಳ್ಳೆ ಫ್ರೆಂಡ್ಸ್ ಜೊತೆ. ನೋಡಿ, ಫುಡ್ಡು ಆರ್ಡ್ರ್ ಮಾಡಿರೋದು, ಇನ್ನೂ ವೆಜ್ ಬರಬೇಕು. ಇದು ಕಸ್ತೂರಿ ಚಿಕನ್ನು, ನಾವು ತಗೊಂಡಿರೋದು ಆಫು. ಒಳ್ಳೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಆಫಲ್ಲಿ, ಪರವಾಗಿಲ್ಲ. ಇದು ಮತ್ತು ಡ್ರ್ಯಾಗನ್ ಚಿಕನ್ನು, ಕಸ್ತೂರಿ ಚಿಕನ್ನು ಮತ್ತು ಇದು ಡ್ರ್ಯಾಗನ್ ಚಿಕನ್ನು. ನೆಕ್ಸ್ಟು ಲಾಲಿಪಾಪು ತಗೊಂಡಿರೋದು. ಚೆನ್ನಾಗಿ ಅರೇಂಜ್ಮೆಂಟ್ಸು ಅಷ್ಟೇ, ಟೇಸ್ಟ್ ಸಕ್ಕತ್ತಾಗಿದೆ. ನೀವು ಯಾರಾದರೂ ಫ್ಯಾಮಿಲಿ ಜೊತೆ ಬರ್ಬೋದು, ತುಂಬ ಒಳ್ಳೆ ಟೇಸ್ಟು.
ಫ್ಯಾಮಿಲಿ ಜೊತೆ ಬರೋಕ್ಕೆ, ಫ್ರೆಂಡ್ಸ್ ಜೊತೆ ಬರೋಕ್ಕೆ, ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಜೊತೆ ಬರೋಕ್ಕೆ ತೋಟದ ಮನೆ ಅಂತ ಹೆಸರುಘಟ್ಟ ರೋಡಲ್ಲಿ ಸಿಗುತ್ತೆ. ಯಾರಾದರೂ ವಿಸಿಟ್ ಮಾಡಿ, ಚೆನ್ನಾಗಿದ್ದಾವೆ ತುಂಬ. ಮತ್ತು ನಂದು KP ಕನ್ನಡ ವ್ಲಾಗ್ ಚಾನಲ್ಲು ಇದು. ನಾನು ನಂದು ಫಾರ್ಮ್ ಇದೆ, ಕುರಿ ಫಾರ್ಮು ಮತ್ತು ಕೋಳಿ ಫಾರ್ಮು. ಆ ವಿಡಿಯೋಗಳು ಹಾಕ್ತಿರ್ತೀನಿ ಮತ್ತು ನನ್ನ ಫ್ರೆಂಡ್ ಜೊತೆ ಎಲ್ಲಾದರೂ ಫುಡ್ಡು ಅದನ್ನು ಹಾಕ್ತಿರ್ತೀನಿ. ಸೊ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.